ಆರ್ಸಿಬಿ ವರ್ಸಸ್ ಡಿಸಿ, ಡೆಲ್ಲಿ ವಿರುದ್ಧ ಆರ್ಸಿಬಿ ಮಹಾಎಡವಟ್ಟು. ತವರಿನಲ್ಲಿ ಹಾಲಿ ಚಾಂಪಿಯನ್ ಸೋಲಿಗೆ 5 ಕಾರಣಗಳಿವು. ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಐಪಿಎಲ್ 2026ರಲ್ಲಿ 2ನೇ ಸೋಲು ಕಂಡಿದೆ. ರೋಚಕ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ 6 ವಿಕೆಟ್ಗಳಿಂದ ಜಯಗಳಿಸಿತು. ಆರ್ಸಿಬಿ ನೀಡಿದ್ದ 176 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಡೆಲ್ಲಿ ತಂಡವು 19.5 ಓವರ್ಗಳಲ್ಲಿ 4 ವಿಕೆಟ್ಗಳ ನಷ್ಟಕ್ಕೆ ಗೆಲುವು ಸಾಧಿಸಿತು. ಕೊನೆಯ ಓವರ್ ಬೌಲಿಂಗ್ ಮಾಡಿದ ರೊಮಾರಿಯೋ 5 ಎಸೆತಗಳಲ್ಲಿ 17 ರನ್ಗಳನ್ನು ಬಿಟ್ಟುಕೊಟ್ಟರು. ಪಂದ್ಯದಲ್ಲಿ ಕಡಿಮೆ ಮೊತ್ತ ಗಳಿಸಿದರೂ ಆರ್ಸಿಬಿಗೆ ಗೆಲ್ಲುವ ಅವಕಾಶವಿತ್ತು. ಆದರೆ ಈ 5 ತಪ್ಪುಗಳಿಂದಾಗಿ ಆರ್ಸಿಬಿ ತವರಿನಲ್ಲಿ ಸೋಲನ್ನು ಎದುರಿಸಬೇಕಾಯಿತು. 1. ಪವರ್ ಪ್ಲೇ ಕಡಿಮೆ ಸ್ಕೋರ್. ಪಂದ್ಯದಲ್ಲಿ ಟಾಸ್ ಸೋತು ಆರ್ಸಿಬಿ ಬ್ಯಾಟಿಂಗ್ ಆರಂಭಿಸಿತು. ಆರ್ಸಿಬಿ ತಂಡಕ್ಕೆ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಜೋಡಿ ಇನ್ನಿಂಗ್ಸ್ ತೆರೆಯಿತು. ಪವರ್ ಪ್ಲೇನಲ್ಲಿ ಈ ಸ್ಫೋಟಕ ಜೋಡಿ ಮೇಲೆ ಬಿಗ್ ಸ್ಕೋರ್ ಕಲೆ ಹಾಕುವ ನಿರೀಕ್ಷೆಯಿತ್ತು. ಆದರೆ ನಿಧಾನಗತಿ ಬ್ಯಾಟಿಂಗ್ ತಂಡದ ಸ್ಕೋರ್ ಬೋರ್ಡ್ ಮೇಲೆ ಪರಿಣಾಮ ಬೀರಿತು. ಪವರ್ ಪ್ಲೇ ಮುಗಿಯುವ ಮುನ್ನ 5.1 ಓವರ್ಗಳಲ್ಲಿ ವಿರಾಟ್ ಕೊಹ್ಲಿ 13 ಎಸೆತಗಳಲ್ಲಿ 19 ರನ್ಗಳಿ ಔಟಾದರು. ಮೊದಲ ವಿಕೆಟ್ಗೆ ಆರ್ಸಿಬಿ ಕೇವಲ 52 ರನ್ ಗಳಿಸಿ ಪವರ್ ಪ್ಲೇ ಲಾಭವನ್ನು ಪಡೆಯಲಿಲ್ಲ. 2. ಕೈಕೊಟ್ಟ ನಾಯಕ. ದೇವದತ್ತಿ ಪಡಿಕ್ಕಲ್ 13 ಎಸೆತಗಳಲ್ಲಿ 18 ರನ್ ಗಳಿಸಿ ಔಟಾದರು. ನಂತರ ಬಂದ ನಾಯಕ ರಜತ್ ಪಾಟಿದಾರ್ ಮೇಲೆ ಹೆಚ್ಚಿನ ನಿರೀಕ್ಷೆಯಿತ್ತು. ರಜತ್ ಪಾಟಿದಾರ್ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಬ್ಯಾಟಿಂಗ್ ಮಾಡಬೇಕಿತ್ತು. ಆದರೆ ರಜತ್ ಪಾಟಿದಾರ್ ಬಿರುಸಿನ ಬ್ಯಾಟಿಂಗ್ ಮಾಡುವ ಸಲುವಾಗಿ ಕೇವಲ 8 ರನ್ ಗಳಿಸಿ ಔಟಾದರು. ರಜತ್ ಪಾಟಿದಾರ್ ಸ್ವಲ್ಪ ತಾಳ್ಮೆಯುತ ಬ್ಯಾಟಿಂಗ್ ಮಾಡಿದ್ದರೆ ತಂಡದ ಮೊತ್ತ 200 ರನ್ ಗಡಿ ದಾಟುತ್ತಿತ್ತು. 3. ಮಧ್ಯಮ ಕ್ರಮಾಂಕ ಫೇಲ್. ಆರ್ಸಿಬಿ ಮಧ್ಯಮ ಕ್ರಮಾಂಕ ಬ್ಯಾಟಿಂಗ್ ಮೇಲೆ ಅಪಾರ ನಂಬಿಕೆಯಿತ್ತು. ಆದರೆ ಡೆಲ್ಲಿ ವಿರುದ್ಧ ಆರ್ಸಿಬಿಯ ಮಧ್ಯಮ ಕ್ರಮಾಂಕ ಬ್ಯಾಟಿಂಗ್ ಮಾಡಲಿಲ್ಲ. ಟಿಮ್ ಡೇವಿಡ್ 26, ರೊಮಾರಿಯೋ ಶೆಫರ್ಡ್ 1 ಮತ್ತು ಜಿತೇಶ್ ಶರ್ಮಾ 14 ತಂಡಕ್ಕೆ ಆಸರೆಯಾಗಲಿಲ್ಲ. ಇದರಿಂದ ಆರ್ಸಿಬಿ ಹೆಚ್ಚು ರನ್ ಗಳಿಸಲು ಸಾಧ್ಯವಾಗಲಿಲ್ಲ. 4. ಕೊನೆಯಲ್ಲಿ ರನ್ಗಳಿಗಾಗಿ ಪರದಾಟ. ಆರ್ಸಿಬಿ ತಂಡ 15ನೇ ಓವರ್ಗಳವರೆಗೆ ಉತ್ತಮ ಸ್ಥಿತಿಯಲ್ಲಿತ್ತು. ಪ್ರತಿ ಓವರ್ಗೆ 10 ರನ್ಗಳಂತೆ ಆರ್ಸಿಬಿ ಗಳಿಸಿತ್ತು. 15ನೇ ಓವರ್ ನಂತರ ಆರ್ಸಿಬಿ ಬ್ಯಾಟರ್ಗಳು ಕೆಲಸ ಮಾಡಲಿಲ್ಲ. ಆರ್ಸಿಬಿ ತಂಡ ಕೊನೆಯ 5 ಓವರ್ 200 ರನ್ ಗಡಿ ದಾಟುವ ಲೆಕ್ಕಾಚಾರದಲ್ಲಿತ್ತು. ಈ ಹಂತದಲ್ಲಿ ಬೌಂಡರಿ ಅಥವಾ ಸಿಕ್ಸರ್ ಹೆಚ್ಚು ಬರಲಿಲ್ಲ. ಡೆಲ್ಲಿ ಬೌಲಿಂಗ್ ದಾಳಿಗೆ ಆರ್ಸಿಬಿ ಬ್ಯಾಟರ್ಗಳ ಬಳಿ ಉತ್ತರ ಇರಲಿಲ್ಲ. 5. ಬೌಲಿಂಗ್ ವೈಫಲ್ಯ. ಡೆಲ್ಲಿ ವಿರುದ್ಧ ಆರ್ಸಿಬಿ ವೇಗಿ ಭುವನೇಶ್ವರ್ ಕುಮಾರ್ ಮಿಂಚಿದರು. ಡೆಲ್ಲಿ ತಂಡದ ಪವರ್ ಪ್ಲೇನಲ್ಲಿ ಪ್ರಮುಖ 3 ವಿಕೆಟ್ಗಳನ್ನು ಭುವನೇಶ್ವರ್ ಕಬಳಿಸಿದರು. ನಂತರ ಜೋಶ್ ಹ್ಯಾಜಲ್ವುಡ್ ಮತ್ತು ಸುಯಾಶ್ ಶರ್ಮಾ ಅವರಿಂದ ಹೆಚ್ಚಿನ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ಜೋಶ್ ಹ್ಯಾಜಲ್ವುಡ್ ಆರಂಭದಲ್ಲೇ ಹೆಚ್ಚು ರನ್ ಬಿಟ್ಟು ಕೊಟ್ಟು ದುಬಾರಿಯಾದರು. ಸುಯಾಶ್ ಶರ್ಮಾ ಕೂಡ 3 ಓವರ್ ಮಾಡಿ 31 ರನ್ ನೀಡಿ ಯಾವುದೇ ವಿಕೆಟ್ ಪಡೆಯಲಿಲ್ಲ. ಈ ಇಬ್ಬರು ಡೆಲ್ಲಿ ತಂಡದ ವಿಕೆಟ್ ಬೇಟೆಯಾಡಿದ್ದರೆ ಆರ್ಸಿಬಿ ಗೆಲುವಿನ ಕೇಕೆ ಹಾಕುತ್ತಿತ್ತು.